ಜಮೀನು ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಜಮೀನು ವ್ಯಾಜ್ಯ ಹಿನ್ನೆಲೆ ವಕೀಲನ ಮೇಲೆ ಮತ್ತೊಂದು ಗುಂಪಿನಿಂದ ಮಾರಣಾಂತಿಕ ಹಲ್ಲೆ. ನಮ್ಮದು ಜಮೀನು ಅಂತ ಖಾರದ ಪುಡಿ ಎರಚಿ ಮಹಿಳೆಯರಿಂದ ಹಲ್ಲೆ ನಡೆಸಿದ 19 ಜನರ ವಿರುದ್ಧ ಕೇಸ್ ದಾಖಲು. ವಕೀಲರೊಬ್ಬರು ಒಂದೇ ಕಡೆ 23 ಎಕರೆ ಭೂಮಿಯನ್ನ ಖರೀದಿಸಿ ಜಮೀನು ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಈ ವೇಳೆ ಕಾಂಪೌಂಡ್ ನಿರ್ಮಾಣದ ಕೆಲ ಜಾಗ ನಮ್ಮದು ಅಂತ ಬಂದ ಗುಂಪೊಂದು ಏಕಾಏಕಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಜಮೀನು ತೆಗೆದುಕೊಂಡಿದ್ದ ವಕೀಲನ ಮೇಲೆ ಹೇಗೆ ಮಾರಾಮಾರಿ ನಡೆಸಿದ್ದಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಜಮೀನು ಕಾಂಪೌಂಡ್ ನಿರ್ಮಾಣ ಮಾಡುವ ವೇಳೆ ಎರಡು ಗುಂಪುಗಳ ಡಿಶೋಮ್. ಜಮೀನು ಖರೀದಿಸಿದ ವಕೀಲನ ಮೇಲೆ ಖಾರದ ಪುಡಿ ಎರಚಿ ಹಲ್ಲೆ. 19 ಜನರ ವಿರುದ್ಧ ದಾಖಲಾಯಿತು ಕೇಸ್. ಹೀಗೆ ಎರಡು ಗುಂಪುಗಳ ನಡುವೆ ಜಮೀನಿಗಾಗಿ ಮಾರಾಮಾರಿ. ಜಮೀನಿಗೆ ಕಾಂಪೌಂಡ್ ಹಾಕ್ತಾ ಇದ್ದ ಖರೀದಿದಾರ ವಕೀಲನ ಮೇಲೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡುತ್ತಿರೋ ಮಹಿಳೆಯರು ನಮ್ಮ ಜಮೀನಿಗೆ ಬರ್ತೀರಾ ಅಂತ ದೊಂಡೆಗಳಿಂದ ಕಾರು ಗ್ಲಾಸ್ ಪುಡಿ. ಹೌದು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದಡಗಟ್ಟ ಮಡಗು ಗ್ರಾಮದಲ್ಲಿ. ಅಂದಹಾಗೆ ವಕೀಲ ಪ್ರತಾಪ್ ಎಂಬುವವರು ದಡಗಟ್ಟ ಮಡಗು ಗ್ರಾಮದ ಸರ್ವೆ ನಂಬರ್ 23.2 ಸೇರಿ 3 ಸರ್ವೆ ನಂಬರ್ ಜಾಗದಲ್ಲಿ 20 ಎಕರೆ ಜಮೀನು ಖರೀದಿ ಮಾಡಿದ್ರು. ಇನ್ನು ಖರೀದಿ ಮಾಡಿದ್ದ ಜಮೀನಿನ ಸುತ್ತ ತಂತಿಬೇಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಈ ವೇಳೆ ಜಮೀನಿನ ಹಿಂದಿನ ಮಾಲೀಕರ ಕುಟುಂಬದ ಗುಂಪೊಂದು ಏಕಾಏಕಿ ಅಟ್ಯಾಕ್ ಮಾಡಿದ್ದು ಜಮೀನು ಖರೀದಿ ಮಾಡಿದ ಪ್ರತಾಪ್ ಹಾಗೂ ಕೆಲಸ ಮಾಡ್ತಾ ಇದ್ದವರ ಮೇಲೆ ದೊಂಡೆಗಳಿಂದ ಹೊಡೆದು ಖಾರದ ಪುಡಿ ಎರಚಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನೀವು ಸೆಟಲ್ಮೆಂಟ್ ಮಾಡ್ತೀವಿ, ನೀವು ಬಂದು ಕೇಳ್ತೀರಾ, ಇಲ್ಲ ಯಾರು ಏನೇನೋ ಮಾಡ್ತೀವಿ, ನಿಮಗೂ ಸ್ವಲ್ಪ ಕೊಡ್ತೀವಿ, ಬನ್ನಿ ಮಾತಾಡೋಣ ಅಂದರೆ 1.5 ಕೋಟಿ ಕೇಳಿದ್ರು. 1.5 ಕೋಟಿ ಏನು ದಾಖಲೆ ಕೊಡ್ತೀರಾ? ನಾನು 1.5 ಕೋಟಿ ಕೊಡೋಕ್ಕೆ ಅದಕ್ಕೆ ದಾಖಲೆ ಏನೈತೆ? ಓನರ್ ಯಾರು? ಅದಕ್ಕೆ ಮೂಲ ದಾಖಲೆ ಕೊಡ್ತೀನಿ ನಾನು 1.5 ಕೋಟಿ ಅಂತ ಕೇಳಿದ್ರು. ಇಲ್ಲ ಕೊಡಲ್ಲ, ಏನೂ ಇಲ್ಲ. ಏನು ಮಾಡಿದ್ರು? ಏಕೆ ಹಾಕಿ ನೀನು ನೋಡ್ಕೊತೀವಿ ಹೋಗು ಅಂತ ಅವತ್ತೇ ಹೇಳಿದ್ವಲ್ಲ ಸ್ಟೇಷನ್ನಲ್ಲೇ. ಯಾಕೆ ಬಂದಿದ್ದೆ ನೀನು ಕಂಪೌಂಡ್ ಹಾಕೋಕ್ಕೆ? ಏನಕ್ಕೆ ಬಂದೆ? ನಾವು ಇವತ್ತು ಗುರುಪ್ರಸಾದ ಇಟ್ಕೊಂಡಿದ್ದೀವಿ, ಇವತ್ತು ಯಾರು ಬರೋಲ್ಲ ಅಂತ ಬಂದಿದ್ದೀಯಾ ಅಂದಿದ್ದೇನೆ. ಏಕಾಏಕಿ ಬಂದು ಹೊಡೆದ್ಬಿಟ್ರು. ಎಷ್ಟು ಜನ ಬಂದಿದ್ರು? ಅವರು ಸುಮಾರು ಬಂದಿದ್ದರು, ಒಂದು 100 ಜನ ಬಂದಿದ್ರು. ಅದರಲ್ಲಿ ಒಂದು 20 ಜನ ಬರೀ ಹೆಂಗಸರು ಬಂದು ಹೊಡೆದ್ರು. 20 ಜನ, ಒಂದು 20 ಜನ, ಒಂದು 15-20 ಜನ ಗಂಡಸರು. ಖಾರದ ಪುಡಿ ಕಣ್ಣಿಗೆ ಹೊಡೆದು ಎರಚಿಬಿಟ್ಟು 65 ಗ್ರಾಮು ಕೈ ಚೈನು, ಒಂದು 18-20 ಗ್ರಾಮು ಕೈ ಚೈನು, ಕತ್ತು ಚೈನು ಕೈ ಚೈನು ಎರಡು ಕಿತ್ಕೊಬಿಟ್ರು. ಅದು ದಾಖಲೆ ಎಲ್ಲ ಇದೆ, ವಿಡಿಯೋ ಎಲ್ಲ ಇದೆ. ಇವರೆಲ್ಲ ಅವರು ಕೆಲಸ ಮಾಡ್ತಿದ್ರು. ಅವರು ಇಲ್ಲೇ ಕೆಲಸ ಮಾಡ್ತಿದ್ದವರು. ಅವ್ರಿಗೆ ಸುಮಾರು ಜನ, 4 ಜನಕ್ಕೆ ಹೊಡೆದವ್ರೆ. ಎಲ್ಲ ಹಾಸ್ಪಿಟ್ಲಲ್ಲಿ ಅವರೇ. ಇನ್ನೊಬ್ಬನಿಗೆ ಪಾಪ ಬುಲ್ಡೆ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಡ್ರೈವರ್ಗಂತೂ ಎದ್ದೊಳಕ್ಕೆ ಆಗಲ್ಲ. ಹೊಡಿತಾರೆ. ಪೊಲೀಸ್ನವ್ರ ಮುಂದೆನೇ ಹೊಡಿತಾರೆ. ಪಾಪ ಅವರು ತುಂಬ ಅವಾಯ್ಡ್ ಮಾಡಿದ್ರು. ಖಾರದ ಪುಡಿ ಹಾಕಿದ್ದಾರೆ, ಖಾರದ ಪುಡಿ ಹಾಕಿದ್ದಾರೆ. ಅವರು ತುಂಬ ಅವಾಯ್ಡ್ ಮಾಡಿದ್ರು. ಅದು ನೆನ್ನೆ ಬಂದೋಬಸ್ತ್ ಇತ್ತಂತೆ, ಅವಾಯ್ಡ್ ಮಾಡಿದ್ರು. ಆಗಿಲ್ಲ. ಅವರು ಕಂಟ್ರೋಲ್ಗೆ ಯಾರೂ ಬರಲಿಲ್ಲ. ಲೇಬರ್ ಸಿಕ್ಕಾಪಟ್ಟಿ ಹೊಡೆದ್ರು, ಗ್ಲಾಸ್ ಎಲ್ಲ ಹೊಡೆದಾಕಿದ್ರು. ಗಲೀಜು ಮಾತುಗಳು. ನ್ಯಾಯ ಬೇಕಪ್ಪ, ನಮಗೆ ನ್ಯಾಯ ಬೇಕು, ನ್ಯಾಯ ಮಾಡಲೇಬೇಕು. ಈ ಥರ ಮಾಡಬಾರ್ದು ಯಾರಿಗೂ. ಯಾಕಂತೀರಾ? ಏನು ನಾವು ನನ್ನ ಮಗ ಏನು ಹಂಗೆ ಅಲ್ಲ, ಲಾಯರ್ ಏನು ಕಾನೂನು ಪ್ರಕಾರ ಏನಿದೆಯೋ ಲೀಗಲಾಗಿ ತೊಗೊಂಡಿದ್ದಾನೆ. ಅವ್ರ ಹೆಸರುಗಳು ಗೊತ್ತಾ? ಯಾರ್ಯಾರು ಬಂದು ಹೊಡೆದಿದ್ದು? ಅವ್ರ ಹೆಸರುಗಳು ನಮ್ದು ಇವರಲ್ಲ, ರವಿಗೆ ಗೊತ್ತು. ಗಂಗಾಧರ ಲಾಯರ್ ಗೊತ್ತು. ಇನ್ನು ಮಿಕ್ಕಿದವ್ರ ಹೆಸರುಗಳು ಅಷ್ಟೊಂದು ನನಗೆ ಗೊತ್ತಿಲ್ಲ. ಯಾಕಂದರೆ ಇವರಲ್ವಲ್ಲ ನಮ್ಮದು. ನಮ್ಮನ್ನು ನಾನು ಮಾತಾಡಿದ್ನಲ್ಲ, ಹೆಂಗಾರ ನನ್ನ ಮಗನ ಹೊಡಿತೀರ ಅಂತ ಹೇಳಿದ್ದಕ್ಕೆ ಬಂದಿದ್ದು. ನಾನು ಇಟ್ಟಾಡ್ಕೊಂಡು ಹೊಡೆದು ಕೆಳಕ್ಕೆ ಹಾಕ್ಕೊಬಿಟ್ಟಿದ್ರು. ಕೆಳಕ್ಕೆ ಹಾಕ್ಕೊಟ್ಟಿದ್ರೆ ಕತ್ತು ಚೈನು ಹಿಂಗೆ ಹಿಡ್ಕೊಂಡು ಹಿಂಗೆ ಬಿದ್ದೋಗ್ಬಿಟ್ಟೆ.
ಕೈ ಹಾಕ್ತಾವ್ರೆ ಅಷ್ಟೊತ್ತಿಗೆ ಇವರು ಪಪ್ಪಮ್ಮವ್ರು ಅಂತ ತಂದಿದ್ರು, ನಾವು ಕಿರ್ಚ್ಕೊಬಿಟ್ರು, ನಿಮ್ಮ ಅಮ್ಮನ ಹೊಡೆದಾಕ್ಬಿಟ್ರಪ್ಪ ಅಂತ. ಮಗ ಓಡ್ ಬಂದು ಕೆಳಗಡೆ ಬಿದ್ದುಬಿಟ್ಟು ಎತ್ಕೊಂಡು ಹೇಳ್ಕೊಂತಾರೋ ಅಂತ ಹೇಳ್ಕೊಂಡು ಹೋಗ್ಬಿಟ್ಟ. ಅಂದಹಾಗೆ ಗಲಾಟೆಯಾಗಿರುವಂತಹ ಜಾಗವನ್ನ ಈ ಹಿಂದೆಯೇ ಮೂಲ ಮಾಲೀಕರು ಮಾರಾಟ ಮಾಡಿದ್ದು, ಇದೀಗ 5ನೇಯವರಿಗಾಗಿ ಜಮೀನನ್ನ ವಕೀಲ ಪ್ರತಾಪ್ ಖರೀದಿ ಮಾಡಿದ್ದಾರಂತೆ. ಇನ್ನು 3 ಸರ್ವೆ ನಂಬರ್ ಜಾಗದಲ್ಲಿ 20 ಎಕರೆ ಜಮೀನಿಗೂ ಕಾಂಪೌಂಡ್ ನಿರ್ಮಾಣದ ವೇಳೆ ಮೂಲ ಗ್ರಾಮದ ಗಂಗಾಧರ್ ಲೋಕೇಶ್ ಲಿಂಗರಾಜು ಎಂಬುವರು ಗ್ರಾಮದ ಗೃಹ ಪ್ರವೇಶಕ್ಕೆ ಬಂದ ಮಹಿಳೆಯರನ್ನ ಕರೆದುಕೊಂಡು ಬಂದು ಜಗಳ ಮಾಡಿದ್ದಾರೆ. ಖರೀದಿಯಾಗಿರೋ ಜಾಗದಲ್ಲಿ ನಮಗೂ ಪಾಲು ಬರಬೇಕು ಅಂತ ಕೆಲ ಮಹಿಳೆಯರು ಕಿರಿಕ್ ಮಾಡಿ ದೊಣ್ಣೆಗಳನ್ನ ಹಿಡಿದು ಹಲ್ಲೆ ಮಾಡಿದ್ದು, ಜಗಳ ಬಿಡಿಸಲು ಬಂದ ಪ್ರತಾಪ್ ಕಡೆಯವರ ಮೇಲೆಯೂ ಕೂಡ ದೊಣ್ಣೆಗಳಿಂದ ಹೊಡೆದಿದ್ದಾನೆ ಎನ್ನಲಾಗ್ತಾ ಇದೆ. ಅಲ್ಲದೆ ಅಲ್ಲೇ ಇದ್ದ ಒಂದು ಕಾರನ್ನ ಜಖಂಗೊಳಿಸಲಾಗಿದ್ದು, ಪೊಲೀಸರ ಮುಂದೆಯೇ ಈ ಎಲ್ಲ ಹೈಡ್ರಾಮಾ ಜರುಗಿದೆ. ಈ ಹಲ್ಲೆಗೊಳಗಾದ ವಕೀಲ ಪ್ರತಾಪ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಜಮೀನು ನಮ್ಮದು ಅಂತ ಗಲಾಟೆ ಮಾಡಲು ಹೋದ ಕೆಲವರು ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿದ್ದು, ಅವರು ಹೇಳೋದು ಹೀಗೆ. ಅವ್ರ ಮೇಲೆ ಹಲ್ಲೆ ಆಗಿಲ್ಲ, ಆ್ಯಕ್ಚುಲಿ ನಮ್ಮ ಮೇಲೆ ಹಲ್ಲೆ ಆಗಿರೋದು. ಅವರು ನಾವು ಒಂದು ಫಂಕ್ಷನ್ ಇಟ್ಕೊಂಡಿರ್ತೀನಿ, ನನ್ನ ಮನೆ ಗ್ರೂಪ್ ಪ್ರವೇಶ ಇಟ್ಕೊಂಡಿರ್ತೀನಿ, ಸಮಯ ನೋಡಿ ಅವರು ನಮ್ಮಿಂದ ಅವರು ಅತಿಕ್ರಮ ಪ್ರವೇಶ ಮಾಡಿ ಆಸ್ತಿ ವಿಚಾರವಾಗಿ ಆಸ್ತಿನ ಅತಿಕ್ರಮ ಪ್ರವೇಶ ಬಂದು ನಮ್ಮೆಲ್ಲರನ್ನ ನಮ್ಮ ಮನೆ ಹುಡುಗರನ್ನೆಲ್ಲ ಹೊಡೆದು ಒಬ್ಬೊಬ್ಬರನ್ನು ನಿಮ್ಮನ್ನೆಲ್ಲ ಮುಗಿಸ್ತೀನಿ ಅಂತ ನಮಗೆ ಜೀವ ಬೆದರಿಕೆ ಹಾಕವ್ರೆ. ಆಯಿತಾ, ನಮಗೆ ಜೀವ ಬೆದರಿಕೆ ಹಾಕ್ಬಿಟ್ಟು ನಮ್ಮ ಹುಡುಗರು ಮೊಬೈಲ್ಗಳೆಲ್ಲ ಕಸ್ಕೊಂಡು ಕಿತ್ಕೊಂಡು ಪುಡಿ ಮಾಡಾಕವ್ರೆ. ನಮ್ಮ ಹುಡುಗನ ಕಾರ್ ಗ್ಲಾಸ್ ಹೊಡೆದಾಕವ್ರೆ, ಕಾಲಲ್ಲಿ ಒದ್ದವ್ರೆ. ಇಷ್ಟೆಲ್ಲ ಮಾಡಿ ಅವರು ಈಗ ನಮ್ಮ ಮೇಲೇ ಎಫ್.ಐ.ಆರ್ ಮಾಡಿಸವ್ರೆ. ನಮಗೆ ಎಲ್ಲೂ ರಕ್ಷಣೆ ಸಿಗ್ತಾ ಇಲ್ಲ, ಯಾವುದೇ ರಾಜಕೀಯದ ರಕ್ಷಣೆ ಇಲ್ಲ, ಪೊಲೀಸ್ ರಕ್ಷಣೆ ಇಲ್ಲ. ಪೊಲೀಸ್ನವ್ರು ನಿನ್ನೆಯಿಂದ 24 ಅವರ್ಗೂ ಜಾಸ್ತಿ ಆಗಿದೆ, ಇನ್ನೂ ನಮ್ಮ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ. ನಮ್ಗೆ ಎಲ್ಲಿಂದ ಎಲ್ಲೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ನಾವೀಗ ದಯಾಮರಣ ಕೇಳೋಣ ಅಂತ ಕೂಡ ನಿರ್ಧಾರ ಮಾಡ್ತಾ ಇದ್ವಿ ಸ್ವಾಮಿ. 4 ಎಕರೆ 18 ಗುಂಟೆ ನಮ್ಮದು ಮೋಸ ಮಾಡಿ ಅವ್ರು ಖಾತೆ ಮಾಡಿಸ್ಕೊಂಡಿರ್ತಾರೆ. ಅರ್ಸಪ್ಪನವರು ರಮಣಿ ಎ ಕುಮಾರ್ ಅನ್ನೋರು ಮಾರಾಕ್ತಾರೆ. ಅವರು ಅದನ್ನು ಕೇಸಲ್ಲಿ ಅವ್ರು ಸೋತೋತಾರೆ, ನಾವು ಸೋತೋತೀವಿ ಅಂದ್ಬಿಟ್ಟು. ನಾವು ಸೋತೋತೀವಿ ಅಂದರೆ ನಮಗೂ ಟೈಟ್ಲ್ ಕೊಡೋದಿಲ್ಲ. ನಮಗೂ ಯಾಕೆ ಹೆಂಗೆ ಬಂತು ಅಂತ ಕೇಳಿರ್ತಾರೆ. ನಾನು ಹೇಳಿರ್ತೀನಿ, ನಮ್ಮ ಮುತ್ತಾತಗೆ ಗ್ರ್ಯಾಂಟ್ ಆಗಿರುತ್ತೆ ಅಂತಂದ್ಬಿಟ್ಟು ಹೇಳಿರ್ತೀನಿ. ಆ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೋರ್ಟು ಕೊಟ್ಟಿಲ್ಲ ಅನ್ನೋ ಒಂದೇ ರೀಸನ್ ತೋರಿಸಿ ನಮ್ಮನ್ನು ಡಿಸ್ಮಿಸ್ ಮಾಡ್ತಾರೆ. ಅವ್ರಿಗೆ 2 ಇಶ್ಯೂಸ್ ಹೋಗುತ್ತೆ, ಏನು ಬೋನಪಟ್ ಪರ್ಚೇಸು ಮತ್ತು ಅಡ್ವಾನ್ಸ್ ಪೊಸಿಷನ್ನು 2 ಹೋಗ್ಬಿಡುತ್ತೆ. ಅವರು ಓನರೇ ಅಲ್ಲ, ಆ್ಯಕ್ಚುಲಿ ಅವರು ಓನರ್ ಅಲ್ಲ. ಆದರೂ ಕೂಡ ಅದನ್ನು ಮರೆಮಾಚಿ ಅವರು ಅಪೀಲ್ ಹೋಗ್ಬೇಕಾಯ್ತು. ಅವರು ನಾವು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಪೀಲ್ ಹೋಗ್ತೀವಿ, ನಾವು ಕೇಸ್ ಮುಂದೆ ಕಂಟಿನ್ಯೂ ಮಾಡ್ತೀವಿ, ಅವ್ರು ಕಂಟಿನ್ಯೂ ಮಾಡೋದಿಲ್ಲ. ದಿಢೀರ್ನ ಇದ್ದಕ್ಕಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಇದು ಮಾಡ್ತಾರೆ, ಜಿ ಪಿ ಮಾಡ್ಕೊಂಡು ಫೆಬ್ರವರಿಯಲ್ಲಿ ಇದು ಮಾಡಿ ಆ ಕೇಸ್ ನಡೆಸ್ತಾ ಇರೋ ಲಾಯರೇ ಇದನ್ನು ಪರ್ಚೇಸ್ ಮಾಡ್ತಾರೆ. ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದು ಕೂಡ ಮತ್ತು ಅವರೇ ಖಾತೆಗೆ ಹಾಕ್ಕೊಂಡು ಅವ್ರ ಹೆಸರಲ್ಲಿ ಕೇಸ್ ಇದ್ದರೂ ಕೂಡ ಒಂದು ಕೇಸಲ್ಲಿರೋ ಜಮೀನನ್ನ ಕೋರ್ಟಿಂದ ನಾನು ಆದೇಶ ಮಾಡಿಸ್ಕೊಂಡು ಪ್ರವೇಶ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕೋರ್ಟಿಂದ ಆದೇಶ ಮಾಡಿಸ್ಕೊಂಡು ಒಬ್ಬ ಅಧಿಕಾರಿಯಿಂದ ನಾನು ಇದು ಮಾಡಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ವ. ಆದರೆ ಏಕಾಏಕಿ ರೌಡಿಸಮ್ ರೌಡಿಗಳನ್ನ ಕರ್ಕೊಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮನ್ನು, ನಿಮ್ಮ ಕುಟುಂಬನ ಮುಗಿಸ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಮುಗಿಸ್ತೀನಿ ಅಂತಂದ್ಬಿಟ್ಟು ರವಿಕುಮಾರ್ ಅನ್ನೋನು, DS ರವಿಕುಮಾರ್ ಅನ್ನೋನು ಮತ್ತು ಪ್ರತಾಪ್ ಅಕ್ಕಯ್ಯಮ್ಮ ಅವರು, ಪ್ರತಾಪ್ ಅವರ ತಾಯಿ, ಒಂದು 20ರಿಂದ 40 ಜನದವರೆಗೂ ಅದು ಇಷ್ಟೇ ಅಂತ ನಾವು ಕೌಂಟ್ ಮಾಡೋಕ್ಕಾಗಿಲ್ಲ. ಆ ಟೈಮಲ್ಲಿ ಕೌಂಟ್ ಮಾಡೋಕ್ಕಾಗಲ್ಲ. ರೌಡಿಗಳು ಬಂದು ನಮ್ಮನ್ನು ಸ್ವಾಮಿ ಹೆಂಗೆ ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಪ್ರೂಫ್ ಏನಾಯ್ತು ಸ್ವಾಮಿ? ನಾವು ಫಂಕ್ಷನಲ್ಲಿ ಇದ್ದವರು ಖಾರದ ಪುಡಿ ಎಲ್ಲಿ ತಗೊಂಡೋಗೋಣ? ನಾವು ನಮ್ಮ ಮನೆ ಫಂಕ್ಷನಲ್ಲಿದ್ದೀವಿ, ಊಟ ಟೈಮು ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬರ್ತಾರೆ. ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ವಲ್ಲ ನಾವು, ಎಲ್ಲ ಬರ್ತಾರೆ. ಅವ್ರನ್ನ ಖುಷಿ ಪಡಿಸೋದು ನಮ್ಮಿದು. ನಾವು ಅಲ್ಲಿದ್ವಿ. ಏಕಾಏಕಿ ನಾವು ಆ ಟೈಮಲ್ಲಿ ಖಾರದ ಪುಡಿ ತಗೊಂಡೋಗಾಗುತ್ತೆ. ಖಾರದ ಪುಡಿ ತಗೊಂಡೋಗಿರೋದು ನಾವು ಹಾಕಿರೋದು ಏನೋ ಇತ್ತು ಅಂತಂದರೆ ಇದೆಲ್ಲ ಕಟ್ಟುಕತೆ ಸ್ವಾಮಿ. SC ST ಕೇಸ್ ಆ್ಯಡ್ ಮಾಡ್ತಾರೆ. ಯಾರು ST ಅಲ್ಲಿ ಯಾರು SC ಇದ್ರೆ ನಮಗೆ ಗೊತ್ತಿಲ್ಲ. ಅವ್ರದ್ದು ಬಂದು ತೂಬ್ಗೆರೆ ಹೋಗ್ಲಿ ಸ್ವಾಮಿ, ಸಾಸ್ಲು ಹೋಗ್ಲಿ, ದಡ್ಗಟ್ಟು ಮುಡುಗ ಗ್ರಾಮದಲ್ಲಿ ಬಂದು ಅವರು ಪ್ರವೇಶ ಮಾಡ್ತಾರೆ ಸ್ವಾಮಿ. ಹೆಂಗೆ ಸ್ವಾಮಿ ಮಾಡ್ತಾರೆ? ಒಟ್ಟಾರೆ ಜಮೀನಿಗಾಗಿ 2 ಗುಂಪುಗಳು ದೊಣ್ಣೆಗಳಿಂದ ಬಡಿದಾಟ ಸಂಬಂಧ ಹೊಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆಗೊಳಗಾದ ವಕೀಲ ಪ್ರತಾಪ್ ದೂರು ಕೊಟ್ಟಿದ್ದು, ಹಲ್ಲೆ ಮಾಡಿದ 19 ಜನರ ವಿರುದ್ಧ FIR ದಾಖಲಾಗಿದೆ. ಈ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದು, ಹಲ್ಲೆ ಮಾಡಿ ಎಸ್ಕೇಪ್ ಆಗಿರೋರ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಪ್ರಶಾಂತ್ KC ಗೌಡ, ನ್ಯೂಸ್ 81 ಕನ್ನಡ, ಬೆಂಗಳೂರು.